ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದು ಡಿಜಿಟಲ್ ಉಪಕರಣಗಳಾದ ಮೊಬೈಲ್, ಟ್ಯಾಬ್ಲೆಟ್, ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳ ಬಳಕೆ ನಮ್ಮನ್ನು ಎತ್ತ ಕೊಂಡೊಯ್ಯುತ್ತಿದೆ ಅನ್ನೋ ಸತ್ಯ ಎಲ್ಲರಿಗೂ ಅರಿವಿದ್ದೇ ಇದೆ. ನಮ್ಮ ನಿತ್ಯದ ಬದುಕನ್ನು ಇವುಗಳ ಹೊರತಾಗಿ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಾಗದ ಮಟ್ಟಿಗೆ ಇವು ನಮ್ಮಲ್ಲಿ ಬೆರೆತು ಹೋಗಿವೆ. ಆದರೆ ಇದರಿಂದ ನಿಜವಾಗ್ಲೂ ನಾವು ಸಾಕಷ್ಟು ಕಳೆದುಕೊಳ್ತಿದ್ದೇವೆ ಅನ್ನೋದು ಅಷ್ಟೇ ಸತ್ಯ. ಹೀಗಾಗಿ ಡಿಜಿಟಲ್ ಉಪಕರಣಗಳನ್ನು ಸ್ವಲ್ಪ ದೂರವೇ ಇಡುವ ಡಿಜಿಟಲ್ ಡಿಟಾಕ್ಸ್ನಿಂದ ಏನೇನು ಲಾಭಗಳಿವೆ ಅನ್ನೋದನ್ನು ನೋಡೋಣ ಬನ್ನಿ. ಇಂದು ಡಿಜಿಟಲ್ ಉಪಕರಣಗಳನ್ನು ಅಂದರೆ ಸ್ಮಾರ್ಟ್ಫೋನ್, ಟ್ಯಾಬ್ಲೆಟ್, ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳ ಬಳಕೆ ನಮ್ಮನ್ನ ಎತ್ತ ಕೊಂಡೊಯ್ಯುತ್ತಿದೆ ಎಂಬ ಸತ್ಯ ಎಲ್ಲರಿಗೂ ಅರಿವಿದ್ದೇ ಇದೆ. ಆದರೂ ನಮ್ಮ ನಿತ್ಯದ ಬದುಕನ್ನ ಇವುಗಳ ಹೊರತಾಗಿ ಯೋಚಿಸಲು ಸಾಧ್ಯವಾಗದು. ಆದರೆ ಇವುಗಳ ಬಳಕೆ ಮಿತಿಮೀರಿದಾಗ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಪರಿಸ್ಥಿತಿ ನಮ್ಮ ಕೈಮೀರಿ ಹೋಗ್ತಾ ಇದೆ ಎಂದು ತಿಳಿದಾಗ ಡಿಜಿಟಲ್ ಡಿಟಾಕ್ಸ್ ಮಾಡಿಕೊಳ್ಳುವುದು ಕೂಡ ಅನಿವಾರ್ಯ. ಆದರೆ ಡಿಜಿಟಲ್ ಉಪಕರಣಗಳನ್ನ ಸ್ವಲ್ಪ ದೂರವೇ ಇಡುವ ಅಭ್ಯಾಸಗಳನ್ನ ರೂಢಿಸಿಕೊಳ್ಬೇಕು. ಇದು ನಮ್ಮ ಕೈಯಿಂದ ಸ್ವತಃ ಸಾಧ್ಯವಾಗದಂತಾದಾಗ ನಾವು ಈ ಬಗೆಗೆ ತಜ್ಞರ ನೆರವನ್ನ ಪಡೆಯಬೇಕಾಗತ್ತೆ. ಬನ್ನಿ, ಡಿಜಿಟಲ್ ಜಗತ್ತು ನಮ್ಮನ್ನ ಎಷ್ಟರ ಮಟ್ಟಿಗೆ ಬಾಧಿಸುತ್ತದೆ ಹಾಗೂ ಡಿಜಿಟಲ್ ಡಿಟಾಕ್ಸ್ ನಿಂದ ಏನೇನು ಲಾಭಗಳಿವೆ ಅನ್ನೋದನ್ನ ನೋಡೋಣ. ಅತಿಯಾದ ಒತ್ತಡ. ಡಿಜಿಟಲ್ ಉಪಕರಣಗಳ ಚಟ ಅತಿಯಾದಂತೆ ಒತ್ತಡವೂ ಹೆಚ್ಚಾಗತ್ತೆ. ಸಾಮಾಜಿಕ ಜಾಲತಾಣಗಳನ್ನು ಅತಿಯಾಗಿ ಬಳಸೋದು, ಕೆಲಸಕ್ಕಾಗಿ ಯಾವಾಗಲೂ ಫೋನ್ನಲ್ಲಿ ಇರಬೇಕಾಗುವುದು, ಅತಿಯಾಗಿ ಫೋನ್ ಕಾಲ್ನಲ್ಲಿ ಮಾತುಕತೆ, ಬಹಳ ಹೊತ್ತು ಇಯರ್ಬಡ್ ಧರಿಸಿಕೊಂಡೇ ಮಾತನಾಡಬೇಕಾಗುವುದು ಇತ್ಯಾದಿಗಳಿಂದಾಗಿ ಒತ್ತಡವೂ ಹೆಚ್ಚಾಗತ್ತೆ. ದೈಹಿಕವಾಗಿ ಯಾವ ಕೆಲಸ ಮಾಡದಿದ್ರೂ ಕೂತೆ ಇಷ್ಟೆಲ್ಲ ಮಾಡಿದ್ರೂ ಒತ್ತಡದಿಂದ ಸುಸ್ತಾಗತ್ತೆ. ಹಾಗಾಗಿ ಸಮಯ ಮಾಡಿಕೊಂಡು ಮೊಬೈಲ್ ಹಾಗೂ ಇತರ ಡಿಜಿಟಲ್ ಉಪಕರಣಗಳನ್ನು ದೂರವಿಟ್ಟು ಬೇರೆಡೆ ಗಮನ ಹರಿಸುವ ಮೂಲಕ ಒತ್ತಡವನ್ನ, ಉದ್ವೇಗವನ್ನ ಕಡಿಮೆ ಮಾಡಿಕೊಳ್ಬೇಕು. ಮೆದುಳಿನ ಮೇಲೆ ಪರಿಣಾಮ. ಮೊಬೈಲ್ ಸೇರಿದಂತೆ ಡಿಜಿಟಲ್ ಉಪಕರಣಗಳಲ್ಲಿರುವ ನೀಲಿ ಬಣ್ಣದ ಲೈಟ್ ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರೋದ್ರಿಂದ ಸದಾ ಜಾಗೃತಾವಸ್ಥೆಯಲ್ಲಿರುವಂತೆ ಮಾಡುತ್ತೆ. ಇದರಿಂದ ನಿದ್ದೆ ಹಾಳಾಗತ್ತೆ ಅಥವಾ ಬೇಗನೆ ನಿದ್ದೆ ಬಾರದು. ನಿದ್ರಾಹೀನತೆಯೇ ನಮ್ಮ ಎಲ್ಲ ಆರೋಗ್ಯವನ್ನ ತಿಂದು ಹಾಕತ್ತೆ. ಹೀಗಾಗಿ ಆದಷ್ಟು ಮಲಗುವ 1-2 ಗಂಟೆಗಳಿಗೂ ಮೊದಲೇ ಮೊಬೈಲ್ ಉಪಕರಣಗಳನ್ನು ದೂರವಿಡುವ ಮೂಲಕ ನಿಮ್ಮ ನಿದ್ದೆ ಕೆಡದಂತೆ ನೋಡಿಕೊಳ್ಳಿ. ಏಕಾಗ್ರತೆಗೆ ಧಕ್ಕೆ. ಮೊಬೈಲ್ನಲ್ಲಿ ಹೆಚ್ಚು ನೋಟಿಫಿಕೇಶನ್ನಿಂದ ಆಗಾಗ ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಸಾಧ್ಯವಾಗದೇ ಇರುವುದು ಕೂಡ ಮೊಬೈಲ್ಗೆ ದಾಸರಾಗಿರುವುದರ ಲಕ್ಷಣ. ನೋಟಿಫಿಕೇಶನ್ ಆಫ್ ಮಾಡಿ ಇಡೋದ್ರಿಂದ ಆಗಾಗ ಮೊಬೈಲ್ನತ್ತ ಸೆಳೆತ ಕಡಿಮೆಯಾಗಬಹುದು. ಆತ್ಮವಿಶ್ವಾಸದ ಕೊರತೆ. ಹೆಚ್ಚು ಡಿಜಿಟಲ್ ಮೀಡಿಯಾ ಸೆಳೆತದಿಂದ ನಿಮಗೆ ಅರಿವಿಲ್ಲದೆ ಮಾನಸಿಕವಾಗಿ ಕುಗ್ಗೋದು, ಏಕಾಂಗಿತನ, ಆತ್ಮವಿಶ್ವಾಸದ ಕೊರತೆಯಂತಹ ಸಮಸ್ಯೆ ಬರಬಹುದು. ಡಿಜಿಟಲ್ ಡಿಟಾಕ್ಸ್ ಮೂಲಕ ಇವೆಲ್ಲವುಗಳಿಂದ ಹೊರಬರುವ ಮೂಲಕ ಜೀವನದಲ್ಲಿ ಯಾವ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಎಂಬ ಸತ್ಯ ಅರಿವಾಗತ್ತೆ. ಬೊಜ್ಜು, ಹೃದಯ ಸಂಬಂಧಿ ಸಮಸ್ಯೆ. ಡಿಜಿಟಲ್ ಮಾಧ್ಯಮದಲ್ಲಿ ಹೆಚ್ಚು ಹೊತ್ತು ಸಮಯ ಕಳೆಯೋದ್ರಿಂದ ನಿಶ್ಚಲ ಬದುಕಿನ ಶೈಲಿ ಹೆಚ್ಚಾಗತ್ತೆ. ಒಂದೇ ಜಾಗದಲ್ಲಿ ಕೂತಿರೋದ್ರಿಂದ ಬೊಜ್ಜು, ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗತ್ತೆ. ಡಿಜಿಟಲ್ ಡಿಟಾಕ್ಸ್ ಮೂಲಕ ದೈಹಿಕ ಚುರುಕುತನ ಹೆಚ್ಚಿಸಿ ಏಕತಾನತೆಯನ್ನ ಕಡಿಮೆ ಮಾಡಬಹುದು. ಸಂಬಂಧಗಳ ಮೇಲೂ ಪರಿಣಾಮ. ದಿನವಿಡೀ ಸ್ಕ್ರೀನ್ ಮುಂದೆ ಇರೋದು ಕೂಡ ಆರೋಗ್ಯದ ಮೇಲಷ್ಟೇ ಅಲ್ಲ, ಸಂಬಂಧಗಳ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ. ಡಿಜಿಟಲ್ ಡಿಟಾಕ್ಸ್ನಿಂದ ಮತ್ತೆ ತಮ್ಮನ್ನ ಪ್ರೀತಿಸುವವರ ಜೊತೆಗೆ ಸಮಯ ಕಳೆಯೋದ್ರ ಮಹತ್ವ ಅರಿವಾಗತ್ತೆ. ಹವ್ಯಾಸಗಳಿಗೆ ಧಕ್ಕೆ. ಹೆಚ್ಚು ಕಾಲ ಸ್ಕ್ರೀನ್ನಲ್ಲೇ ಇರೋದ್ರಿಂದ ತಮ್ಮ ಆಸಕ್ತಿ ಹಾಗೂ ಹವ್ಯಾಸಗಳಿಗೆ ಎಳ್ಳು ನೀರು ಬಿಟ್ಟವರೇ ಹೆಚ್ಚು. ಡಿಜಿಟಲ್ ಡಿಟಾಕ್ಸ್ನಿಂದ ಆಸಕ್ತಿಗಳಿಗೆ ಮತ್ತೆ ನೀರೆರೆದು ನಮ್ಮ ಖುಷಿಯನ್ನ ಹುಡುಕಿಕೊಳ್ಳಬಹುದು. ಮಾನಸಿಕ ಒತ್ತಡ. ಡಿಜಿಟಲ್ ಮಾಧ್ಯಮಗಳಿಗೆ ದಾಸರಾಗಿರುವ ಪರಿಣಾಮ ನಿತ್ಯವೂ ಮಾಹಿತಿಗಳ ಮಹಾಪೂರವೇ ಹರಿಯುತ್ತೆ. ಇದರಿಂದ ಅಗತ್ಯಕ್ಕಿಂತಲೂ ಹೆಚ್ಚು ಮಾಹಿತಿಗಳನ್ನು ಪಡೆಯುವ ಮೂಲಕ ಮಾನಸಿಕವಾಗಿ ಹೆಚ್ಚು ಒತ್ತಡ, ಆತಂಕವೂ ಸೃಷ್ಟಿಯಾಗುತ್ತೆ.
ಉತ್ತಮ ಬದುಕಿಗೆ ಕೀಲಿಕೈ. ಡಿಜಿಟಲ್ ಡಿಟಾಕ್ಸ್ ಮಾಡಿಕೊಳ್ಳೋದ್ರಿಂದ ಸಾಮಾಜಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಹೆಚ್ಚು ಆರೋಗ್ಯ ನಮ್ಮದಾಗತ್ತೆ. ಡಿಜಿಟಲ್ ಉಪಕರಣಗಳನ್ನು ಹೇಗೆ, ಯಾವಾಗ, ಎಷ್ಟು ಸಮರ್ಪಕವಾಗಿ ಬಳಸಬಹುದು ಎಂಬ ಅರಿವು ಜಾಗೃತವಾಗತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.